ಹಲೋ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ. ಈ ವಿಡಿಯೋದಲ್ಲಿ ನಿಮಗೆ ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡೋದಂತ ಹೇಳ್ಕೊಡ್ತೀನಿ. ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸುಮಾರು ಜನಕ್ಕೆ ಡೆಫಿನೇಷನ್ ಗೊತ್ತಿರುತ್ತೆ, ವಾಟ್ ಈಸ್ ಇಂಟೆನ್ಸಿವ್ ಆ್ಯಂಡ್ ವಾಟ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಗೊತ್ತಿರುತ್ತೆ. ಬಟ್ ಅದ್ರ ಮೇಲೆ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಗೊತ್ತಿರೋದಿಲ್ಲ. ಅಂಥವ್ರಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಸಾಲ್ವ್ ಮಾಡೋದಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತಿನ ಕಂಟೆಂಟ್ ಏನು, ಹೌ ಟು ಸಾಲ್ವ್ ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಅರ್ಥ ಆಯ್ತಾ? ನಾನು ನಿಮಗೆ ಡೆಫಿನೇಷನ್ ಹೇಳೋಕ್ಕೆ ಹೋಗೋದಿಲ್ಲ. ವಾಟ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ, ವಾಟ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ಜಸ್ಟ್ ಎಕ್ಸಾಮಲ್ಲಿ ಈ ಕ್ವಶನ್ನ ಯಾವ ಥರ ಸಾಲ್ವ್ ಮಾಡೋದು ಅದ್ರ ಬಗ್ಗೆ ನಿಮಗೆ ನೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಟ್ರಿಕ್ ಇದೆ. ಏನು ಆ ಟ್ರಿಕ್ಕು? ಫಸ್ಟು ಲಿಸ್ಟ್ ಮಾಡ್ಕೋಬೇಕು. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಯಾವುದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ನೋಡ್ಕೋಬೇಕು. ಎಕ್ಸಾಂಪಲ್ ಏನು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗೆ? ಹೀಟ್ ಕೆಪಾಸಿಟಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ ಆ್ಯಂಡ್ ಎನರ್ಜಿ. ಹೀಟ್ ಕೆಪಾಸಿಟಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ ಆ್ಯಂಡ್ ಎನರ್ಜಿ. ದೀಸ್ ಆರ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಅರ್ಥ ಆಯ್ತಾ? ರಿಮೈನಿಂಗ್ ಏನಾದರೂ ಇದ್ದರೆ ಅದೆಲ್ಲ ಇಂಟೆನ್ಸಿವ್ ಪ್ರಾಪರ್ಟಿ. ಯಾವುದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ? ಹೀಟ್ ಕೆಪಾಸಿಟಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ ಆ್ಯಂಡ್ ಎನರ್ಜಿ. ಯಾವ ಥರ ನೆನ್ಪಿಟ್ಕೊಳ್ಳೋದು? ಇದನ್ನು ಕನ್ಫ್ಯೂಸ್ ಆಗುತ್ತೆ ಸರ್, ನಮಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮಲ್ಲಿ, ಇದನ್ನೆಲ್ಲ ಹಿಂಗೆ ನೆನ್ಪಿಟ್ಕೊಳ್ಳೋದು ಅಂತ ಸುಮಾರು ಜನ ಕೇಳ್ತಾರೆ. ಅಂಥವ್ರಿಗೆ ಒಂದು ಇಲ್ಲಿ ನಾನು ಟ್ರಿಕ್ ಹೇಳ್ತಾ ಇದ್ದೀನಿ. ಯಾವ ಥರ ನೆನ್ಪಿಟ್ಕೊಳ್ಳೋದು ನೋಡ್ರಿ, ಮೇಲ್ಗಡೆ ಓದ್ಕೊಳ್ರಿ. ಹೆಡ್ ಮಾಸ್ಟರ್ ವಿರಾಟ್ ಎವರ್ ಈಟ್ ಎಗ್. ಇದೇ ಟ್ರಿಕ್ಕು. ಏನು ಟ್ರಿಕ್ಕು? ಹೆಡ್ ಮಾಸ್ಟರ್ ವಿರಾಟ್ ಎವರ್ ಈಟ್ ಎಗ್. ಹೆಡ್ಡಲ್ಲಿ ಫಸ್ಟ್ ಲೆಟ್ರ್ ಯಾವುದು? ಎಚ್, ಮಾಸ್ಟರಲ್ಲಿ ಎಮ್, ವಿರಾಟಲ್ಲಿ ವಿ, ಎವರಲ್ಲಿ ಇ, ಈಟಲ್ಲಿ ಇ, ಎಗ್ಗಲ್ಲಿ ಇ. ಈ ಫಸ್ಟ್ ಲೆಟ್ರನ್ನ ನೀವು ನೋಡ್ಕೊಳ್ರಿ. ಫಸ್ಟ್ ಲೆಟ್ರನ್ನ ನೀವು ನೋಟ್ ಮಾಡ್ಕೊಳ್ರಿ. ಹೆಡ್ಡಲ್ಲಿ ಯಾವುದು? ಎಚ್. ಎಚ್ ಅಂದರೆ ಏನು? ಹೀಟ್ ಕೆಪಾಸಿಟಿ. ಮಾಸ್ಟರಲ್ಲಿ ಫಸ್ಟ್ ಲೆಟ್ರು ಎಮ್, ಎಮ್ ಅಂದರೆ ಮಾಸ್. ವಿರಾಟಲ್ಲಿ ವಿ ಅಂದರೆ ವಾಲ್ಯೂಮ್. ಎವರಲ್ಲಿ ಇ ಅಂದರೆ ಎಂಥಾಲ್ಪಿ. ಈಟಲ್ಲಿ ಇ ಅಂದರೆ ಎಂಟ್ರೋಪಿ. ಎಗ್ಗಲ್ಲಿ ಇ ಅಂದರೆ ಎನರ್ಜಿ. ಇದೇ ಟ್ರಿಕ್ಕು. ಏನು ಟ್ರಿಕ್ಕು? ಹೆಡ್ ಮಾಸ್ಟರ್ ವಿರಾಟ್ ಎವರ್ ಈಟ್ ಎಗ್. ವಿರಾಟ್ ಕೊಹ್ಲಿ ಅಂತ ಬರಿಬೇಡ್ರಿ, ಮತ್ತು ಕೆ ಅಂದರೆ ಬೇರೆದು ಬರಬೇಕಾಗುತ್ತೆ. ಡೋಂಟ್ ರೈಟ್ ಕೊಹ್ಲಿ, ಓನ್ಲಿ ವಿರಾಟ್. ಓಕೆ. ಹೆಡ್ ಮಾಸ್ಟರ್ ವಿರಾಟ್ ಎವರ್ ಈಟ್ ಎಗ್. ಇದೇ ಟ್ರಿಕ್ಕು. ಎಚ್ ಅಂದರೆ ಹೀಟ್ ಕೆಪಾಸಿಟಿ, ಎಮ್ ಅಂದರೆ ಮಾಸ್, ವಿ ಅಂದರೆ ವಾಲ್ಯೂಮ್, ಇ ಅಂದರೆ ಎಂಥಾಲ್ಪಿ, ಇ ಅಂದರೆ ಎಂಟ್ರೋಪಿ, ಇ ಅಂದರೆ ಎನರ್ಜಿ. ಹೆಡ್ ಮಾಸ್ಟರ್ ವಿರಾಟ್ ಎವರ್ ಈಟ್ ಎಗ್. ಹೀಟ್ ಕೆಪಾಸಿಟಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ, ಎನರ್ಜಿ. ಇದೆಲ್ಲ ಏನದು? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಬೇರೆ ಏನಾದರೂ ಕೊಟ್ಟಿದ್ರೆ ಅದೆಲ್ಲ ಇಂಟೆನ್ಸಿವ್ ಪ್ರಾಪರ್ಟಿ. ಇದಿಷ್ಟೇ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಹೀಟ್ ಕೆಪಾಸಿಟಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ ಆ್ಯಂಡ್ ಎನರ್ಜಿ. ಓಕೆ. ರಿಮೈನಿಂಗ್ ಯಾವುದನ್ನ ಇದ್ದರೆ ಅದೆಲ್ಲ ಇಂಟೆನ್ಸಿವ್ ಪ್ರಾಪರ್ಟಿ. ಸಿ, ಇಂಟೆನ್ಸಿವ್ ಪ್ರಾಪರ್ಟಿ, ರಿಮೈನಿಂಗ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಬೇರೆ ಯಾವುದನ್ನ ಕೊಟ್ಟಿದ್ರೆ ವೇರಿಯೇಬಲ್ಲು, ಅದೆಲ್ಲ ಇಂಟೆನ್ಸಿವ್ ಪ್ರಾಪರ್ಟಿ. ಓಕೆ. ಈ ಕ್ವಶನ್ನ ಸಾಲ್ವ್ ಮಾಡೋಣ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ವಶನ್ ಏನು? ದ ಪ್ರಾಪರ್ಟಿ ವಿಚ್ ಇಸ್ ನಾಟ್ ಇಂಟೆನ್ಸಿವ್ ವೇರಿಯಬಲ್. ಕ್ವಶನ್ನ ಅರ್ಥ ಮಾಡ್ಕೊಳ್ರಿ. ದ ಪ್ರಾಪರ್ಟಿ ವಿಚ್ ಇಸ್ ನಾಟ್ ಇಂಟೆನ್ಸಿವ್ ವೇರಿಯಬಲ್. ನಾಟ್ ಇಂಟೆನ್ಸಿವ್ ವೇರಿಯಬಲ್ ಅಂದರೆ ಏನರ್ಥ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಯಾವುದು ಅಂತ ಅರ್ಥ ಕ್ವಶನಲ್ಲಿ. ಕ್ವಶನ್ ಏನು? ದ ಪ್ರಾಪರ್ಟಿ ವಿಚ್ ಇಸ್ ನಾಟ್ ಇಂಟೆನ್ಸಿವ್ ವೇರಿಯಬಲ್. ನಾಟ್ ಇಂಟೆನ್ಸಿವ್ ಅಂದರೆ ಯಾವುದು ಎಕ್ಸ್ಟೆನ್ಸಿವ್? 4 ಆಪ್ಷನ್ ಕೊಟ್ಟಿದ್ದಾನೆ. ಟೆಂಪರೇಚರು, ಪ್ರೆಷರು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಎಂಥಾಲ್ಪಿ. ಇದರಲ್ಲಿ ಯಾವುದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕೇಳಿದ್ದಾನೆ, ಎಕ್ಸ್ಟೆನ್ಸಿವ್ ವೇರಿಯಬಲ್ ಅಂತ ಕೇಳಿದ್ದಾನೆ. ನಮ್ಗೆ ಗೊತ್ತು ಏನು ಟ್ರಿಕ್ಕು. ಟ್ರಿಕ್ಕಲ್ಲಿ ಏನಿದೆ? ಹೆಡ್ ಮಾಸ್ಟರ್ ವಿರಾಟ್ ಎವರ್ ಈಟ್ ಎಗ್ ಅಂದರೆ ಹೀಟ್ ಕೆಪಾಸಿಟಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ, ಎನರ್ಜಿ. ಅದೆಲ್ಲ ಏನದು? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಕೊಟ್ಟಿರೋ ಆಪ್ಷನಲ್ಲಿ ಏನಿದೆ? ಎಂಥಾಲ್ಪಿ ಇದೆ. ಕ್ವಶನ್ ಏನು?
ವಿಚ್ ಇಸ್ ನಾಟ್ ಇಂಟೆನ್ಸಿವ್. ನಾಟ್ ಇಂಟೆನ್ಸಿವ್ ಅಂದರೆ ಯಾವುದು ಎಕ್ಸ್ಟೆನ್ಸಿವ್ ಅಂತ ಅರ್ಥ. ಅಂದರೆ ದ ಕರೆಕ್ಟ್ ಆಪ್ಷನ್ ಈಸ್ ಎಂಥಾಲ್ಪಿ, ದಟ್ ಈಸ್ ದ ಕರೆಕ್ಟ್ ಆಪ್ಷನ್ ಈಸ್ ಡಿ, ದಟ್ ಈಸ್ ಎಂಥಾಲ್ಪಿ. ಗೊತ್ತಾಗ್ತಿದೆಯಾ? ಸಿ ಸೊಲ್ಯೂಷನ್. ನಾಟ್ ಇಂಟೆನ್ಸಿವ್ ಮೀನ್ಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಫ್ರಮ್ ದ ಟ್ರಿಕ್, ಎಂಥಾಲ್ಪಿ is extensive property, therefore the correct option is D. The correct option is D. ಇದು ಏನದು? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಈ ಮೂರು ಏನಿದು ಹಾಗಾದರೆ ಇಂಟೆನ್ಸಿವ್ ಪ್ರಾಪರ್ಟಿ. ಟೆಂಪ್ರೇಚರು, ಪ್ರೆಷರು, ಡೈರೆಕ್ಟ್ರಿ ಕಾನ್ಸ್ಟೆಂಟು ಇಂಟೆನ್ಸಿವ್ ಪ್ರಾಪರ್ಟಿ. ಯಾಕೆ ಹೇಳ್ರಿ? ಈ ಲಿಸ್ಟಲ್ಲಿ ಇಲ್ಲ ಅದು. ಹೀಟ್ ಕೆಪಾಸಿಟಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ, ಎನರ್ಜಿ ಇಷ್ಟೇ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಬೇರೆದೇನಾದ್ರು ಇದೆ ಅದೆಲ್ಲ ಏನದು? ಇಂಟೆನ್ಸಿವ್ ಪ್ರಾಪರ್ಟಿ. ದೇರ್ಫೋರ್ ಟೆಂಪ್ರೇಚರ್, ಪ್ರೆಷರು, ಡೈರೆಕ್ಟ್ರಿ ಕಾನ್ಸ್ಟೆಂಟು ಇಂಟೆನ್ಸಿವ್ ಪ್ರಾಪರ್ಟಿ, ಎಂಥಾಲ್ಪಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಇಲ್ಲಿ ಯಾವ್ದು ಕೇಳಿರೋದು? ನಾಟ್ ಇಂಟೆನ್ಸಿವ್ ಅಂದರೆ ಯಾವುದು ಎಕ್ಸ್ಟೆನ್ಸಿವ್ ಅಂತ. ದೇರ್ಫೋರ್ ದ ಕರೆಕ್ಟ್ ಆಪ್ಷನ್ ಈಸ್ ಡಿ, ದಟ್ ಈಸ್ ಎಂಥಾಲ್ಪಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.